ಏನು ವಿಶೇಷ? ಏನು ವಿಶೇಷ? ಮಕ್ಕಳ ಸಂತೆ. ಏನೇನಿದೆ? ಎಲ್ಲ ಮಕ್ಕಳೇ ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಈ ಫುಟೇಜ್ಗಳನ್ನೆಲ್ಲ ತೆಗೆದು ಸುಮಾರು ಒಂದು ತಿಂಗಳೇ ಆಯಿತು. ಯಾಕಂದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗದೆ ಇರೋ ಕಾರಣ ಹಂಗೆ ಇಟ್ಟಿದ್ದೆ. ಫಸ್ಟ್ ಟ್ರಿಪ್ಪಲ್ಲಿ ಗೋಕರ್ಣ ಹೋದಾಗೆ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಕುಮಟಾಯಿಂದ ಗೋಕರ್ಣಗೆ ಹೋಗೋದಕ್ಕೆ ಒಂದು 2 ಮಾರ್ಗ ಇದೆ. ಒಂದು ಬಸ್ ರೂಟಲ್ಲಿ 40 ಕಿಲೋಮೀಟ್ರು, ಇನ್ನೊಂದು ರಸ್ತೆ ಇರೋದು ಬಂದ್ಬಿಟ್ಟು ಲಾಂಚಲ್ಲಿ ಒಂದು 500 ಮೀಟರ್ಸ್ ಹೋದರೆ ಅಲ್ಲಿಂದ ನಮಗೆ ಬರೀ 10 ಕಿಲೋಮೀಟ್ರಲ್ಲಿ ನಾವು ಗೋಕರ್ಣ ತಲುಪ್ತೀರಿ. ನಾನು ಮೊದಲನೇದಾಗಿ ನಾನಿದ್ದ ಜಾಗದಿಂದ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಮತ್ತೆ ನಮಗೆ ಲಾಂಚು ರೆಡಿಯಾಗಿತ್ತು. ನದಿ ದಾಟ್ಕೊಂಡು ದಡ ಸೇರಿದ್ಮೇಲೆ ಮತ್ತೆ ಬಸ್ ಹತ್ತದೆ. ಬಸ್ ಹತ್ಕೊಂಡು ಸೀದಾ 7 ಕಿಲೋಮೀಟ್ರಿಗೆ ನಮಗೆ ಗೋಕರ್ಣ ಸಿಗುತ್ತೆ. ಗೋಕರ್ಣ ಹೋಗಿ ಯೋಚನೆ ಮಾಡ್ತೀನಿ ಎಲ್ಲಿಗೆ ಹೋಗಬೇಕು ಅಂತ. ಹಾಗೆ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿದೆ. ಗೋಕರ್ಣದಲ್ಲಿ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಮಹಾಗಣಪತಿ ದೇವಸ್ಥಾನದ ರಸ್ತೆಗಳಲ್ಲಿರೋ ಶಾಪಿಂಗ್ ಮಾಲ್ಗಳು ನೋಡ್ಕೊಂಡು ಹಂಗೆ ಹೊರಟೆ. ಮಹಾಗಣಪತಿ ದೇವಸ್ಥಾನದ್ದು ತುಂಬ ಚೆನ್ನಾಗಿರುತ್ತೆ ಒಳಗಡೆ ವಿಗ್ರಹ ಎಲ್ಲ. ಬಟ್ ಅದು ಫುಟೇಜ್ಗಳು ಯಾರೂ ಹಾಕಬಾರ್ದು, ಹಾಗಾಗಿ ಕೆಲವರು ತೆಗಿತಾಯಿದ್ರು, ನಾನು ತೆಗಿಲಿಲ್ಲ. ನಾನು ಯಾವುದೇ ಕಾರಣಕ್ಕೂ ದೇವ್ರ ವಿಗ್ರಹಗಳನ್ನ ಅನಾವರಣ ಮಾಡೋದಕ್ಕೆ ಇಷ್ಟಪಡಲ್ಲ. ಜನ ಕಡಿಮೆ ಇರೋ ಕಾರಣ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನಾವು ಹೊರಟಿದ್ದೆ, ನನ್ನ ಒಂದು ಟಾರ್ಗೆಟ್ ಇದ್ದಿದ್ದು ಗುಹೆ ಹುಡ್ಕೋದಕ್ಕೆ ಅಂತ. ಶಿವ ಕೇವ್ ಅಂತ ಹುಡ್ಕೊಂಬಂದಿದ್ದೀನಿ. ಇಲ್ಲಿ ಸುಮಾರು ರೆಸಾರ್ಟ್ಗಳು ಸುಮಾರು ಇದ್ದಾವೆ. ಆ ಕಡೆ ಒಂದಷ್ಟು ಗುಡ್ಡ ಇದೆ, ಬಟ್ ಇದು ಈ ಕಡೆ ತೋರಿಸ್ತಾ ಇದೆ, ನೋಡಬೇಕು. ಹಾಗೇ ಮುಂದೆ ಹೋಗ್ತಾ ಇದ್ರೆ ಕಂಪ್ಲೀಟಾಗಿ ರೋಡೆಲ್ಲ ಕಿತ್ತೋಗಿತ್ತು. ಆದರೂ ಪರವಾಗಿಲ್ಲ, ಹೋದೆ. ನಿಯರ್ ಹೋದ್ಮೇಲೆ ಒಂದು ಕನ್ಫ್ಯೂಷನ್ ಏನಂದರೆ ಲೊಕೇಶನ್ ಇರೋ ಜಾಗದಲ್ಲಿ ಗುಹೆ ಕಾಣಿಸ್ಲೇ ಇಲ್ಲ, ಅಲ್ಲಿಗೆ ಎಂಡಾಗಿತ್ತು. ಆದಮೇಲೆ ಇಲ್ಲೇ ಎಲ್ಲೋ ನಿಯರ್ ಬೈ ಇರುತ್ತೆ ಅಂತ ಹೇಳ್ಬಿಟ್ಟು ಹುಡುಕಿ ಆಗೋ ಈಗೋ ಬಾಧೆ ಬಿದ್ದು ಗುಹೆ ಸಹ. ಈ ಗುಡ್ಡ ಏನಿದೆ ಅದು ಇಳಿದ್ರೆ ಆಲ್ಮೋಸ್ಟ್ ಬೀಚೆ. ಗುಹೆ ಸಿಕ್ಕಿದೆ. ಗುಹೆ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಇದೆ, ಆದರೂ ಬರೋದು ಬಂದ್ಬಿಟ್ಟಿದ್ದೀನಿ ಅಂತೇಳಿ ಸುತ್ತಮುತ್ತ ಯಾರಾದರೂ ಇದ್ದಾರಂತ ಎಲ್ಲ ಚೆಕ್ ಮಾಡಿದೆ. ಗುಹೆ ಒಳಗಡೆ ಯಾರು ಸಹ ಕಾಣಲಿಲ್ಲ. ಸರಿ, ಹಾಗೆ ಇನ್ನೂ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿದೆ. ಸುರಂಗ ಮಾರ್ಗಗಳ ರಾಶಿನೇ ಇಲ್ಲಿದೆ, ನೋಡ್ತಾ ಇರ್ಬೋದು. ಎಲ್ಲ ಕಡೆ ಸುರಂಗಗಳು. ಬಟ್ ಇದು ಒಳಗಡೆ ಎಲ್ಲ ಹೋಗ್ಬೋದು, ಬಟ್ ಯಾವುದಕ್ಕೂ ನಮ್ಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇದ್ದಾಗ ಸಾಹಸ ಮಾಡಬಾರ್ದು ಅಂತೇಳಿ ಸುಮ್ಮನೆ ಇದ್ದೀನಿ. ನೋಡಿ, ಈ ಥರ ಇದೆ ಒಳಗಡೆ ಎಲ್ಲ, ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಗುಹೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸಾಕಷ್ಟಿದಾವೆ, ಒಳಗಡೆ ಸುಮಾರು ಇದೆ. ನಾನೇನೋ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿದ್ದೆ ಒಂದಷ್ಟು ಜನ ಇರ್ತಾರೆ ಅಂತೇಳಿ. ಬಟ್ ಇಲ್ಲಿ ಗುಹೆಯಲ್ಲಿ ನೋಡಿದ್ರೆ ಯಾರು ಒಬ್ಬ ಮನುಷ್ಯ ಸಹ ಇಲ್ಲ. ಹೊರಗಡೆಯಿಂದ ಬರಬೇಕಾದ್ರೆ ಇಲ್ಲಿ ತಕ್ಷಣಕ್ಕೆ ಒಂಥರ ಭಯ ಆಗುತ್ತೆ. ಬಟ್ ಬಂದಾದಮೇಲೆ ಭಯ ಆಗಲಿ ಮತ್ತೊಂದಾಗಲಿ ಏನೂ ಉಳಿಯಲ್ಲ. ಯಾಕಂದರೆ ಶಿವಪ್ಪ ಸಹ ನಮ್ಮ ಜೊತೆಲಿ ಇರ್ತಾನೆ. ನೋಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಸಹ ಇಲ್ಲ.
ಆದರೂ ಅಲ್ಲೆಲ್ಲ ಸುಮಾರು ಸುರಂಗಗಳಲ್ಲಿ ಇನ್ನೂ ವ್ಯವಸ್ಥೆ ಇದೆ. ಅಂದರೆ ಸುರಂಗ ಇನ್ನೂ ಎಷ್ಟೋ ದೂರವೂ ಹೋಗುತ್ತೆ. ಆ ಒಂದು ಗುಹೆಗಳಲ್ಲೆಲ್ಲ ಹೋಗೋದಕ್ಕೆ ಪ್ರಯತ್ನ ಮಾಡಲ್ಲ, ಯಾಕಂತಂದರೆ ಆಕ್ಸಿಜನ್ ಲೆವೆಲ್ಲು ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಇಲ್ಲ ಈ ಬಾವುಲಿಗಳೆಲ್ಲ ಅಟ್ಯಾಕ್ ಮಾಡ್ಬೋದು. ಅವುಗಳು ಏನು ಅಟ್ಯಾಕ್ ಮಾಡ್ತವೆ ಅಂತ ಏನಿಲ್ಲ, ಅವು ಒಂದೇ ಅಟ್ ಎ ಟೈಮಲ್ಲಿ ಎಲ್ಲ ಪಕ್ಷಿಗಳು ಎದ್ಬಿಟ್ವು ಅಂದರೆ ಕಣ್ಣು ಅವು ರೆಕ್ಕೆ ಬಡ್ತಕ್ಕೆ ಏಟ ಚಾನ್ಸಸ್ ತುಂಬ ಇದೆ. ಇಲ್ಲಿ ಶಬ್ದನೂ ಮಾಡಬಾರ್ದು. ಆ್ಯಕ್ಚುಲಿ ಪೀಸ್ಫುಲ್ಲಾಗಿರೋದಕ್ಕೆ ಬರಬೇಕು. ನಾನು ಆದಷ್ಟು ಒಂದು 10 ನಿಮಿಷನಾದರೂ ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೋಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಧ್ಯಾನ ಮಾಡಿದ್ರಿಂದ ನನಗೆ ಆ ಒಂದು ಸೈಲೆಂಟಾಗಿರೋ ಒಂದು ಜಾಗದಲ್ಲಿ ತುಂಬ ಒಳ್ಳೆ ಫೀಲ್ ಆಯಿತು. ಅದಾದಮೇಲೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಇನ್ನೊಂದು ರೌಂಡ್ ಎಲ್ಲ ನೋಡಿಕೊಂಡು ಮತ್ತೆ ನಾನು ರಿಟರ್ನ್ ಆಗ್ತೀನಿ. ಮತ್ತೆ ನಾನು ಅದೇ ರಸ್ತೆಯಲ್ಲಿ ಹೋಗಿಲ್ಲ, ಅದಾಗಲೇ ಗೂಗಲ್ ನೋಡಿಕೊಂಡು ತುಂಬ ಸುತ್ತಾಯಿತು. ಅದಾದಮೇಲೆ ನಾನು ಆಚೆ ಹೋದ್ಮೇಲೆ ಒಂದಷ್ಟು ಜನ ಬಂದರು ಪ್ಲೇಸ್ ವಿಸಿಟ್ ಮಾಡೋದಕ್ಕೆ. ನಿಯರ್ ಆಯ್ತದು. ಆ ರಸ್ತೆನಲ್ಲೇ ವಾಕ್ ಮಾಡ್ಕೊಂಡು ಹೋದೆ. ಮುಂದೆ ನಾಗ ದೇವಾಲಯಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಅಲ್ಲೆಲ್ಲ ಅಲ್ಲಿ ಎಲ್ಲ ಹೋಗಿ ಅಲ್ಲಿ ಒಳ್ಳೆ ಶಿವಂದು ಒಂದು ವಿಗ್ರಹ ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿ ಕಂಪ್ಲೀಟಾಗಿ ದೇವಸ್ಥಾನಗಳು ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿಲ್ಲ. ಮನೆಗಳು ಅಕ್ಕಪಕ್ಕದಲ್ಲೇ ದೇವಸ್ಥಾನ ಸಹ ಇದ್ದಾವೆ, ಚೆನ್ನಾಗಿದ್ದಾವೆ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿದ್ದು ಕಲ್ಯಾಣಿ ಕಡೆ. ಇಲ್ಲಿ ಆಲ್ಮೋಸ್ಟು ಈ ಸರ್ಪದೋಷಗಳಿಗೆಲ್ಲ ಇಲ್ಲಿ ಪರಿಹಾರ ಸಿಗುತ್ತೆ, ಪರಿಹಾರ ಮಾಡ್ತಾ ಇರ್ತಾರೆ ಈ ಒಂದು ಜಾಗದಲ್ಲಿ. ಅದೆಲ್ಲ ಆದಮೇಲೆ ನಾನು ಮತ್ತೆ ಕುಲ್ಫಿ ಐಸ್ ಕ್ರೀಮ್ ತೊಗೊಂಡು ತಿಂದು ಅಲ್ಲಿಂದ ಮತ್ತೆ ನನ್ನ ದಾರಿ ರಿಟರ್ನ್ ಹೋಗ್ತೀನಿ. ಅಲ್ಲಿ ರಿಟರ್ನ್ ಹೋಗ್ಬೇಕಾದ್ರೆ ಒಳ್ಳೆ ಸನ್ಸೆಟ್ ಟೈಮಿಂಗು ಚೆನ್ನಾಗಿತ್ತು. ಬಟ್ ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ಬಟ್ ತುಂಬ ಡಿಲೇ ಆದರೆ ಮತ್ತೆ ಅಲ್ಲಿ ಆ ಕಡೆಯಿಂದ ಬಸ್ ರೂಟು ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತು ಅಲ್ಲೊಂದು 3-3.5 ಕಿಲೋಮೀಟ್ರ್ ನಾನು ವಾಕ್ ಮಾಡಬೇಕಾಗುತ್ತೆ ಅಂತೇಳಿ ಬೇಗನೆ ಹೋದೆ. ಆಲ್ಮೋಸ್ಟ್ ನಾನು ಇಲ್ಲಿ ಬಂದಿರೋ ಜಾಗದಲ್ಲಿ ಬಂದು ಫಿಶಿಂಗು ಬೋಟ್ಸು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತವೆ. ಅದನ್ನು ನೋಡ್ತಾ ಇರ್ಬೋದು. ಬರ್ತಾಯಿದೆ. ನಾನು ಹೋಗ್ಬೇಕಾಗಿರೋ ಒಂದು ಲಾಂಚು ತುಂಬ ಸ್ಲೋ, ಆದರೂ ಇಷ್ಟೆಲ್ಲ ಜನರನ್ನ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಗ್ರೇಟು. ಹೆಚ್ಚಿಗೆ ಏನಿಲ್ಲ, ಒಂದು 10 ರೂಪಾಯಿ ತೊಗೊತಾರೆ. ಬೈಕ್ ಇದ್ದರೆ 20 ಏನೋ ತೊಗೊತಾರೆ ಬೈಕಿಗೆ. ನೀವು ಯಾವಾಗಾದರೂ ಕುಮಟಾ ಹೋದಾಗ ನಿಯರ್ ಆಗಿ ಹೋಗಬೇಕು ಅಂತ ಹೇಳ್ಬಿಟ್ಟಂದರೆ ಈ ರಸ್ತೆನ ಬಳಸ್ಕೊಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.